ಮಿಸಸ್. ಅಯ್ಯೋ ಆತ್ರ ಗುಣ್ಣಕ್ಕೋಗಿ ಗಂಟ್ಲಲ್ಲಿ ಸಿಗಾಕೊಂಡು ಸತ್ಕಿ ತೋದ್ಯಾ ನಿಧಾನಕ್ಕೆ ಉಣ್ಣು. ಸರಿ ಹೇಳಿ ಭಯ್ಯ. ನಾನು ಬರ್ದು ಕೊಡ್ತೀನಿ ಕೊಡ ಮಗ. ಕಾಸು ಎಷ್ಟಂತೂ ಬರೀಬೇಕಪ್ಪ? 50,000 ರೂಪಾಯಿ ಬರೀರಿ. ಎಲ್ಲ 500ದ್ದೇ ನೋಟು. ಆಯ್ತು. ತಗೊಳ್ಳಿ. ಥ್ಯಾಂಕು. ಯಾಟಾಗಿರ್ಗಿಟ್ಲೆ ಇದನ್ನ ತಗೋ ಹುಷಾರ ಕಟ್ಬಿಟ್ಟು ಬನ್ನಿ. ಸರಿ ಗೌಡ್ರೆ. ದುಡ್ಡು ಹುಷಾರಾಗದೆ ತಾನೆ? ಇಲ್ಲದ ಗೌಡ್ರೆ ಬರ್ಲ. ನನ್ನ ಮಗನಿಂದ ಅವನ ಮಗನ್ನು ಹಿಂಗೆ ನೀನು ಒಂದೊಂದೇ ಇಂಕ ದೂರ ಮಾಡಿದೆ ಅಲ್ವೇ? ಈಗ ಅದೇ ಕಾಲ ನನ್ನ ಮಗಂಗೂ ಬಂದದೆ. ಅವನು ಅದೇ ದಾರಿಯಾಗೆ ಹತ್ರ ಹೋಯ್ತಾ ಅವನೇ. ಆದಷ್ಟು ಬಿರ್ನೆ ಹತ್ರ ಆಯ್ತಾನೆ ಬಿಡು. ಓ ನೀನೇ ಊಟ ಹಾಕೊಂಬಂದು ಕೊಟ್ಟ? ಒಳ್ಳೇದೇ ಆಯ್ತು ಬಿಡು. ಯಜಮಾನ್ರೆ ಗುಳಿಗೆ ಯಾವ್ದು ತಗೋಬೇಕು ಅಂತ ಐಸ್ ಮೇಡಮ್ ಅವ್ರು ಹೇಳ್ತಾರೆ. ಅವ ಒಂದು ಮಾತು ಕಟ್ಕೊಂಡು ಯಾವ್ದಾದ್ರು ತಗೋಬೇಡಿ. ಇಲ್ಲ ಕಣಪ್ಪ, ಐಶ್ವರ್ಯ ಅವರು ಹೇಳವ್ರೆ ಊಟ ಆದ್ಮೇಲೆ ಯಾವ ಮಾತ್ರೆ ತಗೋಬೇಕು ಅಂತ. ನಾನೇ ತಗೋತೀನಿ. ಓ ಹೌದೇ? ಹಂಗಾರೆ ಸರಿ, ನೀವು ಊಟ ಮಾಡಿ. ಅದನ್ನ ಕೈ ತುತ್ತು ಕೊಡ್ಬೇಕಾದ್ರು ಹೆದರ್ಕೊಂಡು ಕೊಡ್ಬೇಕು. ಇಂಥ ಕಷ್ಟ ಯಾವ ತಾಯಿಗೂ ಬರಬಾರ್ದು. ಅವ್ವ, ಕಾಲ ಅನ್ನೋದು ಹಿಂಗೆ ಇರಕ್ಕಿಲ್ಲ ಬಿಡು. ಅಯ್ಯೋ, ಒಂದು ಮಗಿನ ಮುಂದೆ ಕಣ್ಣೀರು ಹಾಕ್ತಾ ಇದ್ದೀನಿ. ನಾನು ಎಂಥ ದಡ್ಡಿ. ನೀನು ಮಗ
ಮಗ ದೂರ ಆಗಿರೋ ನೋವಲ್ಲಿ ಅಜ್ಜಿ ದಿನ ಕೊರಗ್ತಿದ್ರು. ಆದರೆ ಇವ್ರ ಮನೆಗೆ ಬಂದಿರೋದ್ರಿಂದ ಇವರಲ್ಲೇ ಮಗನ್ ಕಾಣ್ತಿದ್ದಾರೆ. ಹೇಗೋ ಅಜ್ಜಿ ಸಂತೋಷವಾಗಿದ್ದಾರಲ್ಲ, ಅಷ್ಟೇ ಸಾಕು. ಅಯ್ಯೋ ಐಸು ಮೇಡಮ್ ಅವರೇ, ಏನದು? ಅಜ್ಜಿ ಗೊರ್ಕೆ ಕೇಳಬಾರ್ದು ಅಂತ ಸೇಫ್ಟಿಗೆ ಹಾಕೋತಾ ಇದ್ದೀನಿ. ಐಸು ಮೇಡಮ್ ಅವರೇ, ಅವ್ವವ ಏಟೆ ಗೊರ್ಕೆ ಹೊಡೆದ್ರು ತೊಂದರೆ ಆಗ್ಬಾರ್ದು ಅಂಥದ್ದೊಂದು ಪ್ಲಾನ್ ಐತೆ, ಹೇಳ್ತೀನಿ ಕೇಳ್ತೀರಾ? ಅದೇನು ಅಂತ ಮೊದಲು ಹೇಳಿ, ಕೇಳ್ತೀನಿ. ಏನಿಲ್ಲ ಮೇಡಮ್ ಅವರೇ, ಅವ್ವನ ಅವಳು ಕೊನೆನಾಗೆ ಮನ್ಕಣ ಕೇಳಿ, ಅವಾಗ ಅವಳು ಏಟೆ ಗೊರ್ಕೆ ಹೊಡೆದ್ರು ನಮಗೆ ಕೇಳ್ಸಕ್ಕೆ ಇಲ್ಲ. ಓ ವೆರಿ ನೈಸ್, ನನಗೆ ಗೊತ್ತೇ ಇರಲಿಲ್ಲ. ಈ ಕೆಲಸನ ನೀವು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೀವೇ ಅಜ್ಜಿಗೆ ಹೇಳ್ಬಿಡಿ. ಅಯ್ಯೋ ಅದೇಂಗೆ ಹೇಳೋಕ್ಕಾಗ್ತದೆ ಮೇಡಮ್ ಅವರೇ? ಇವಾಗ ನನ್ನ ಹತ್ರ ಹೇಗೆ ಹೇಳಿದ್ರು ಹಾಗೆ ಹೇಳಿ. ನೋಡಿ ಅದೆಲ್ಲ ಆಗಕ್ಕಿಲ್ಲ, ನೀವು ಹೇಳ್ತೀರಾ ಅನ್ನೋ ಧೈರ್ಯದ ಮೇಲೆ ಇಲ್ಲಿ ಹಾಕ್ತೀವಿ. ಹೇಳಕ್ಕಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಮಂಚದ ಮೇಲೆ ಬಂದ್ ಮಲ್ಕೋತೀರಾ? ಇಲ್ಲ, ನಾನು ಕೊನೆ ಬಿಟ್ಟು ಹೋಯ್ತೀನಿ. ರೂಮ್ ಬಿಟ್ಟು ಹೋಗ್ತೀರಾ? ಅದೆಲ್ಲಿಗೆ ಹೋಗ್ತೀರೋ ಹೋಗಿ. ಅಜ್ಜಿ ಬರೋದ್ರೊಳಗಡೆ ವಾಪಸ್ ಬರ್ಲಿಲ್ಲ ಅಂದ್ರೆ ನಾನೇ ಅಜ್ಜಿನ ಕರ್ಕೊಂಡು ಅಲ್ಲಿಗೆ ಬರ್ತೀನಿ. ಅವ್ವ ಐಸು ಮೇಡಮ್ ಅವ್ರು ಇಬ್ರು ಸವಾಸನೂ ಸಾಕಪ್ಪ ಸಾಕು. ಇವತ್ತಾದ್ರೂ ನೆಮ್ಮದಿಯಾಗಿ ನಿದ್ದೆ ಮಾಡವ. ಅವ್ವ ಬೇರೆ ಇಲ್ಲೇ ಕುಂತವಳೆ. ಇವಾಗ ನಾನೇನಾರ ಹೋಯ್ತಾ ಇರೋದು ಗೊತ್ತಾದ್ರೆ ಮತ್ತೆ ಕೊನೆ ಒಳಗೆ ಕರ್ಕೊಂಡೋಗಿ ಮಂಚದ ಮೇಲೆ ಮನಿಕಂತ ಹೇಳ್ಬಿಡ್ತಾಳೆ. ಅಯ್ಯೋ ದೇವ್ರೆ, ಹಂಗೇನಾರ ಆಗ್ಬಿಟ್ರೆ? ಅಯ್ಯೋ ಅವಂಗೆ ಗೊತ್ತಾಗಿ ಅಟ್ಟಿಲಿ ಇನ್ನೊಂದು ಪಂಚಾಯತಿ ಶುರುವಾಗೋದಕ್ಕಿಂತ ಸುಮ್ಕೆ ಹೋಗಿ ಬಿತ್ಕೊಳ್ಳೋದೇ ವಾಸಿ. ನೀವು ಈ ರೂಮ್ ಬಿಟ್ಟು ಹೊರಗೆ ಹೋದ್ರು ಮತ್ತೆ ಬಂದೇ ಬರ್ತೀರಾ ಅನ್ನೋ ನಂಬಿಕೆ ನನಗಿತ್ತು. ಇವಾಗ ನನ್ನ ಟ್ರ್ಯಾಕಿಗೆ ಬರ್ತಾ ಇದ್ದೀರಾ. ಬನ್ನಿ ಬನ್ನಿ. ಇವ್ರೇನಪ್ಪ ನೋಡಿದ್ರು ನೋಡದೇ ಇರೋಂಗೆ ನಿಂತವ್ರೆ. ಈಗ ಏನು ಮಾಡೋದು? ಐಸು ಮೇಡಮ್ ಅವರೇ, ಓ ನೀವ್
ನೀವಾ? ನನ್ನ ಅಜ್ಜಿ ಬಂದ್ರು ಅಂತ ಅನ್ಕೊಂಡೆ. ಏನಾಯ್ತು? ಯಾಕೆ ವಾಪಸ್ ಬಂದ್ರಿ? ಏನಾದ್ರು ಬೇಕಿತ್ತಾ? ಅಯ್ಯಯ್ಯೋ ಏನು ಬ್ಯಾಡಿ, ಅದು ದಿಂಬು ಚಾಪೆ ಬೆಡ್ಶೀಟು ಎಲ್ಲ ತಗೊಂಡಿದ್ದೀರಲ್ಲ, ಇನ್ನೇನಾಯ್ತು? ಓ, ಶುಭರಾತ್ರಿ ಹೇಳಕ್ ಬಂದ್ರಾ? ಸರಿ ಸರಿ, ಶುಭರಾತ್ರಿ. ಹೋಗಿ ಮಲ್ಕೊಳ್ಳಿ ಹೋಗಿ. ಅದಲ್ಲ ಮೇಡಮ್ ಅವರೇ. ಮತ್ತೇನ್ ಪ್ರಾಬ್ಲಮ್ಮು? ಅದು ಏನಿಲ್ಲ ಮೇಡಮ್ ಅವರೇ, ಕಷ್ಟ ಸುಖ ಎರಡರಲ್ಲೂ ಗಂಡ ಹೆಂಡ್ರಿಗೆ ಸಮಪಾಲು ಅಂದ್ರಲ್ಲ, ಅದಕ್ಕೆ ಬಂದೆ. ಅಯ್ಯೋ ಪರವಾಗಿಲ್ಲ ಬಿಡಿ. ಗಂಡನ್ಗೆ ಕಷ್ಟದಲ್ಲಿ ಪಾಲ್ ಕೊಡ್ಬಾರ್ದು ಅಂತ ಅಜ್ಜಿ ಈಗ ಸ್ವಲ್ಪ ಹೊತ್ತು ಮುಂಚೆ ಹೇಳ್ತಾ ಇದ್ರು. ಮೊದ್ಲು ಹೇಳಿದಿನ ಮರ್ತ್ ಬಿಡಿ. ಈಗ ಹೋಗಿ ನಿದ್ದೆ ಮಾಡಿ ಹೋಗಿ. ಅಯ್ಯಯ್ಯೋ, ಕಷ್ಟದಲ್ಲಿ ಪಾಲ್ ಕೊಡ್ಬೇಕು ಅಂತ ಹೇಳಿರ್ಬೇಕು. ಒಂದ್ಕಿತ ಗೆಪ್ತಿ ಮಾಡ್ಕೊಳ್ಳಿ. ನನಗ್ ಚೆನ್ನಾಗಿ ನೆನಪಿದೆ, ಕೊಡ್ಬಾರ್ದು ಅಂತಾನೆ ಹೇಳಿದ್ದು ಬಿಡಿ. ಅಂದ್ರೆ ಏನು, ನಾನು ಇವಾಗ ಹೊರಗೆ ಹೋಗ್ಬೇಕಾ? ನಾನ್ ಯಾವಾಗ ಹಾಗೆ ಹೇಳ್ದೆ? ಮತ್ ಇನ್ನೆಂಗ್ ಹೇಳಿದ್ರಿ? ಇಲ್ಲೇ ಮಂಚದ ಮೇಲೆ ಮಲ್ಕೊಳ್ಳಿ ಬನ್ನಿ ಅಂತಂದೆ. ಏ ಆಗಕ್ಕಿಲ್ಲ. ಇನ್ನೊಂದ್ಕಿತ ಯೋಚನೆ ಮಾಡಿ ಐಸು ಮೇಡಮ್ ಅವರೇ. ಅವನ್ನ ಅವ್ರ ಕೊನೆ ಕಳ್ಸ್ಬಿಡಿ. ನಾನು ಇಲ್ಲೇ ಎಲ್ಲ ಮೂಲೆಯಲ್ಲಿ ಬಿದ್ಗತೀನಿ. ನಾನ್ ಯಾಕೆ ಕಳಿಸ್ಕೊಡ್ಲಿ? ನಾನ್ ಕಳಿಸ್ಕೊಡಲ್ಲ. ಮೇಡಮ್ ಅವರೇ, ಇನ್ನೊಂದ್ಕಿತ ನೋಡಿ, ನೀವ್ ಹೀಗೆ ತೊಂದರೆ ಕೊಡ್ತಾ ಇದ್ರೆ ಕಿರುಕುಳ ಕೊಡ್ತಾ ಇದೀರ ಅಂತ ಪಂಚಾಯತಿ ಸೇರಿಸ್ಬಿಡ್ತೀನಿ. ನೀವಂಗ್ ಮಾಡಿದ್ರು ಮಾಡ್ತೀರಾ ಬಿಡಿ. ಅದೇನಪ್ಪ ಗಲಾಟೆ? ಅವವ ಗಲಾಟೆನಾ? ಗಲಾಟೆ ಗಿಲಾಟೆ ಎಲ್ಲ ಏನಿಲ್ಲ, ಸುಮ್ಕೆ ಮಾತಾಡ್ತಿದ್ವಿ ಆಟೆಯ. ಮಾತಾಡಿ ಸಾಕು, ಹೋಗಿ ಮನೆಕೋ. ಸರಿಯಾ, ನಾನು ಬರ್ತೀನಿ. ನಂಗೂ ಮನಿಕೊಳಕ್ಕೆ ಹಾಸಿಗೆ ಹಾಸ್ಬಿಡವ. ಇದೇನಪ್ಪ, ಅತ್ತ ಕಡೆಗೆ ಹೋದ್ರೆ ಹುಲಿ, ಇತ್ತ ಕಡೆಗೆ ಹೋದ್ರೆ ನದಿ ಅನ್ನೋಂಗಾಗೋಯ್ತು. ಈ ಅಜ್ಜಿ ಅನ್ನೋ ಹುಲಿ ಕೈಲಿ ತಪ್ಸ್ಕೊಂಡು ಓಡೋಗವ ಅಂದ್ರೆ ಅವ್ವ ಅನ್ನೋ ನದಿಲಿ ಈಜ್ ತಪ್ಸ್ಕೊಳಕ್ ಹಾಕಿಲ್ಲ. ಇವಾಗ ಏನ್ ಮಾಡೋದು? ಅವ್ವವ್ವ ಇದ್ರೆ ನಿದ್ರೆ ಬರಕ್ಕಿಲ್ಲ, ಏನಾರು ಮಾಡ್ಬೇಕಲ್ಲ. ಹೆಂಗಪ್ಪ ಅವ್ರ ನಾಚಿಕ್ ಕಳ್ಸೋದು? ಐಸು ಮೇಡಮ್ ಅವರೇ, ಇವಾಗ ನಿದ್ದೆ ಮಾಡಿರಾ? ಯಾಕೆ? ಅದೇಂಗ್ ಮಾಡಿರಿ? ಅಯ್ಯೋ, ಇಯರ್ಫೋನ್ಸ್ ಹಾಕೊಂಡು ಮಲ್ಕೊಂಡ್ರೆ ನನ್ಗೆ ಭೂಕಂಪ ಆದ್ರೂ ಗೊತ್ತಾಗಲ್ಲ. ಅಂದ್ರೆ ಇವ್ರು ಹೆಂಗೋ ತೆಪ್ಪಿಸ್ಕೊಂಡ್ಬಿಟ್ರು, ಅಂದ್ರೆ ನನ್ ಗತಿ. ಐಸು ಮೇಡಮ್ ಅವರೇ, ರಾತ್ರಿ ಎಲ್ಲ ಹಾಡ್ ಕೇಳಿದ್ರೆ ಕಿವಿ ತಮಟೆ ಹೊಡೆದೋಯ್ತದೆ. ಅದಕ್ಕೆ ಏನೀಗ? ಏನಿಲ್ಲ, ಒಂದು ಪ್ಲಾನ್ ಬಂದದೆ. ನಿಮ್ಗಿಷ್ಟ ಆದ್ರೆ ಅದನ್ನ ಪಾಲನೆ ಮಾಡವ. ಓಕೆ, ಅದೇನು ಅಂತ ಹೇಳಿ. ಅಲ್ಲ, ಆಟೋನ್ ಕಿತ್ತಾಡ್ತಾ ಇದ್ದವರು ಸುಮ್ಕೆ ಆಗ್ಬಿಟ್ಟವ್ರಲ್ಲ, ಅದೇನ್ ಮಾಡ್ತಾವ್ರೋ ನೋಡೇ ಬಿಡುವ. ಒಟ್ನಾಗೆ ನನ್ಗೆ ಹೆದರ್ಕೊಳ್ದೇ ಇದ್ರು ನನ್ಗೆ ಹೊರಕೆ ಶಬ್ದಕ್ಕಾದ್ರೂ ಹೆದರ್ಕೊಂಡ್ರಲ್ಲ, ನಂಗೆ ಅಷ್ಟೇ ಸಾಕು. ದೇವ್ರು ಒಳ್ಳೇದ್ ಮಾಡ್ಲಿ. ಮನಿಕೊಳ್ಳಿ. ಅಬ್ಬಾ, ಅಂತೂ ಇಂತೂ ಅವ್ವವ ಹೋದ್ರು. ಅಬ್ಬಾ,
ಅವನ್ ಕಳ್ಸಾಯ್ತು. ಮೇಡಮ್ ಅವರೇ, ಇನ್ನೇನು ಆತಂಕ ಪಡಬೇಡಿ, ನೆಮ್ಮದಿಯಾಗಿ ಮನೆ ಕಳಿ. ಅಯ್ಯೋ, ದಿಂಬು ಬೆಡ್ಶೀಟ್ ಏನಕ್ಕೆ? ಏನಕ್ಕೆ ಅಂದ್ರೆ ಮಧ್ಯರಾತ್ರಿ ಆಯ್ತು ಅಂದ್ರೆ ಸ್ಯಾನೆ ಚಳಿ ಆಯ್ತದೆ ಮೇಡಮ್ ಅವರೇ. ರಗ್ ಇಲ್ಲ ಅಂದ್ರೆ ಆಗಕ್ಕೆ ಇಲ್ಲ, ಇನ್ ದಿಂಬಿಲ್ಲ ಅಂದ್ರೆ ನಂಗೆ ನಿದ್ದೆನೆ ಬರಕ್ಕಿಲ್ಲ, ಅದಕ್ಕೆ ತಗೊಂಡೋಯ್ತಾ ಇವ್ನಿ. ಅಂದ್ರೆ ನೀವ್ ಅಲ್ಲಿ ಮಲಗ್ತೀರಾ? ಹ್ಞೂ ಮೇಡಮ್ ಅವರೇ. ಸರಿ, ಹಾಗಿದ್ರೆ ನೀವ್ ಅಲ್ಲಿ ಮಲ್ಕೊಳ್ಳಿ, ನಾನು ಹೋಗಿ ಅಜ್ಜಿನ ಕರ್ಕೊಂಡ್ ಬರ್ತೀನಿ. ಅಯ್ಯೋ ಮೇಡಮ್ ಅವರೇ, ಒಂದ್ ನಿಮಿಷ ಇರಿ. ನಮ್ಮಿಬ್ರು ವಿಷಯನ ದೊಡ್ಡವ್ರ ತಕ್ಕ ಯಾಕೆ ತಗೊಂಡೋದಿರಿ? ನೀವ್ ಅವ್ರು ಹೇಳಿದ್ರೆ ಮಾತ್ರ ಕೇಳೋದಲ್ವಾ? ಇರಿ, ಮಾಡ್ತೀನಿ. ಅಯ್ಯೋ ಬೇಡ ಬೇಡ, ನೋಡಿ ರಾಜಿ ಮಾಡ್ಕೊಬಿಡವ. ಸುಮ್ಕೆ ಇವತ್ತು ಪಂಚಾಯತಿ ಯಾಕೆ ನಡ್ಸೋದು ಹೇಳಿ? ಸರಿ, ನಾನೇ ನಿಮ್ ದಾರಿಗೆ ಬರ್ತೀನಿ. ಅಂದ್ರೆ ನಾನಲ್ಲಿ ಮಲ್ಗಕ್ಕೆ ಒಪ್ಕೊಬಿಟ್ರಾ? ಓಕೆ, ಅಲ್ಲೇ ಮಲ್ಕೊಳ್ಳಿ, ಆದ್ರೆ ಒನ್ ಕಂಡೀಷನ್. ಏನ್ ಹೇಳಿ ಮೇಡಮ್ ಅವರೇ? ನಾನು ಅಲ್ಲೇ ಮಲ್ಕೋತೀನಿ. ಅಯ್ಯೋ ಐಸು ಮೇಡಮ್ ಅವರೇ, ಐಸು ಮೇಡಮ್ ಅವರೇ. ಓ, ಇವ್ರಿಗೆ ಹೆಂಗಪ್ಪ ಹೇಳೋದು? ಮೇಡಮ್ ಅವರೇ, ಇಲ್ಲಿ ನೋಡಿ, ನಿಮಗೆ ನೆಲದ ಮೇಲೆ ಮನಿಕೊಂಡು ಅಭ್ಯಾಸ ಇದ್ದತಾ? ಇಲ್ಲ, ಆದ್ರೆ ಏನ್ ಮಾಡಕ್ಕಾಗತ್ತೆ? ನನ್ ಗಂಡ ನೆಲದ ಮೇಲೆ ಮಲ್ಕೋತೀನಿ ಅಂದ್ರೆ ನಾನು ಅಲ್ಲಿ ಮಲ್ಕೊಳಕ್ಕಾಗತ್ತಾ? ನಾನು ಇಲ್ಲೇ ಮಲ್ಕೋತಿದ್ದೆ. ಅಯ್ಯೋ ಬ್ಯಾಡಿ ಬ್ಯಾಡಿ, ನೋಡಿ ನಾನು ಒಂದೇ ಮನಿಕತೀನಿ, ಬನ್ನಿ. ಆದ್ರೆ ಒಂದ್ ಸರತ್ತು. ಅದೇನು ಅಂತ ಹೇಳಿ. ಕಾಲಕ್ಕೆ ಕಾಲು ತಾಗಿಸ್ಬಾರ್ದು. ಆಯ್ತು. ಕೈಯೂ ತಾಗಿಸ್ಬಾರ್ದು. ಸರಿ. ನೋಡಿ ಮೇಡಮ್ ಅವರೇ, ಕೈ ತಾಗಿಸ್ಬಾರ್ದು, ಕಾಲಕ್ಕೆ ಕಾಲು ತಾಗಿಸ್ಬಾರ್ದು ಅಂತ ಹೇಳ್ದೆ ಅಂದ್ಬಿಟ್ಟು ಕೈಯಿಂದನೂ ಕಾಲಕ್ಕೆ ತಾಗಿಸ್ಬಾರ್ದು. ಸಾಕು, ನಿಲ್ಸಿ. ನನ್ ಕೈ ಅಲ್ಲ, ನನ್ ಕಿರುಬೆರಳು ಕೂಡ ಮುಟ್ಟಲ್ಲ, ಸರಿನಾ? ಅಯ್ಯೋ, ಕಿರುಬೆರಳು ಮುಟ್ಟಲ್ಲ ಅಂದ್ಬಿಟ್ಟು ಹೆಬ್ಬೆಟ್ಟಲ್ಲಿ ಮುಟ್ಬಿಟ್ಟಿರಾ? ಓ, ಕಿರುಬೆರಳಿಂದ ಮುಟ್ಟಲ್ಲ ಅಂತಂದೆ, ಇನ್ ಹೆಬ್ಬೆಟ್ಟಿಂದ ಮುಟ್ಟಿನಾ? ಸುಮ್ಕೇರಿ ಮೇಡಮ್ ಅವರೇ, ಹಿಂಗೆ ನಮ್ಮ ಕರಿಯಣ್ಣ ನೆಂಡ್ರು ಅವ್ನಿಗೆ ಕುರ್ತಾ ಬಿಡ್ಸಕ್ಕೆ ಅಂತ ದೇವ್ರ ತಕ್ಕ ಕರ್ಕೊಂಬಂದಿದ್ದು. ನಾವೆಲ್ಲರೂ ಸೇರ್ಕೊಂಡು ಆಣೆ ಮಾಡ್ಲೇಬೇಕು ಅಂತ ಹೇಳ್ದು. ನಮ್ಮ ಮಾತು ನೀರಕ್ಕಾಗ್ದೆ ಗೌಡ್ರೆ, ನಮ್ಮೂರ್ ಮಾರಮ್ಮನ ಮೇಲೆ ಆಣೆ ಮಾಡಿ ಹೇಳ್ತಾ ಇವ್ನಿ, ನಾನು ಇನ್ಯಾವತ್ತು ಸಾರೇನೋ ಎಡಗೈನಾಗೂ ಮುಟ್ಟಕ್ಕಿಲ್ಲ ಅಂತ ಹೇಳ್ದ. ಸದ್ಯ ಕರಿಯಣ್ಣ ಹೆಂಗೋ ಕುರ್ತಾ ಬಿಟ್ನಲ್ಲ ಅಂತ ನಾವೆಲ್ಲ ಸಂತೋಷ ಪಟ್ಟು ಹಿಂಗೇ ಒಂದು ವಾರ ಕಳೀತು ನೋಡಿ. ಆಮ್ಯಾಕ್ ಒಂದಿನ ಕರಿಯಣ್ಣ ಸ್ಯಾನೆ ಕುಡ್ಕೊಂಬಂದ್ಬಿಟ್ಟಿದ್ದ. ನಾವೆಲ್ಲ ಹೋಗಿ, ಇದೇನ್ ಕರಿಯಣ್ಣ, ಅವತ್ತು ಯಾರ ಮೇಲೆ ಆಣೆ ಮಾಡಿ ಸಾರಾಯಿನ ಎಡಗೈನಾಗೂ ಮುಟ್ಟಕ್ಕಿಲ್ಲ ಅಂದಲ್ಲ, ಇವಾಗ ಯಾಕೆ ಕುಡ್ದೆ ಅಂತ ಕೇಳ್ದ. ಅದಕ್ಕೆ ಅವ್ನು ಏನು ಹೇಳ್ಬೇಕು? ಗೌಡ್ರೆ, ನಾನು ಹೇಳಿದ್ದು ಸಾರಾಯಿನ ಎಡಗೈನಾಗೂ ಮುಟ್ಟಕ್ಕಿಲ್ಲ, ಆದ್ರೆ ನಾನು ಇವತ್ತು ಬಲ್ಗೈನಾಗ ಹಿಡ್ಕೊಂಡು ಕುಡ್ದೆ ಅಂದ. ಹಂಗೆ ನೀವುವೆ. ಅಯ್ಯೋ, ನಿಮ್ ಕರಿಯಣ್ಣ ಅಷ್ಟು ಸ್ಮಾರ್ಟ್ ಅಲ್ಲ ನಾನು. ಸುಮ್ನೆ ಮಲ್ಕೊಳ್ಳಿ, ಬನ್ನಿ. ನೋಡಿ ನೋಡಿ, ನೀವು ನಗ್ತಿದ್ದೀರಾ ಅಂದ್ಮ್ಯಾಕೆ ನೀವು ಹಂಗೆ ಮಾಡಿರಾ? ಇಲ್ಲ, ನನ್ಗೇನೋ ನಂಬಿಕೆ ಇಲ್ಲ. ಓ ಸರಿ, ನಮ್ಮಿಬ್ರ ಮಧ್ಯೆ ಇದನ್ನ ಇಡ್ತೀನಿ. ಇದನ್ನ ಕ್ರಾಸ್ ಮಾಡ್ಕೊಂಡು ಬರಲ್ಲ, ಸರಿನಾ? ಅದೇನೋ ಸರಿ, ಆದ್ರೆ ಅಪ್ಪಿ ತಪ್ಪಿ ಒಂದ್ ಹೊತ್ತಲ್ಲ ಅದನ್ನ ತಗ್ ಮಾಡ್ಬಿಟ್ಟು ಈ ಕಡೆಗೆ ಬಂದ್ಬಿಟ್ರೆ? ದೇವ್ರಿ, ನಾನ್ ಯಾಕೆ ಇದನ್ನ ತೆಗ್ದಿಡ್ತೀನಿ? ಆಯ್ತು. ಆಮ್ಯಾಕೆ ನೋಡಿ, ಪದೇ ಪದೇ ಮಕ್ಳ ತರ ಕೇಳಿದ್ದನ್ನ ಕೇಳ್ಬೇಡಿ. ಸುಮ್ನೆ ಹೋಗಿ ಮಲ್ಕೊಳ್ಳಿ, ಇಲ್ಲಾಂದ್ರೆ ಹೋಗಿ ಅಜ್ಜಿನ ಕರ್ಕೊಂಡ್ ಬರ್ತೀನಿ ಅಷ್ಟೇ. ಸರಿ ಮೇಡಮ್ ಅವರೇ. ಅಯ್ಯೋ ಮೇಡಮ್ ಅವರೇ, ಇದನ್ನ ತೆಗಿಯಕ್ಕಿಲ್ಲ ಅಂದ್ರೆ ಇವಾಗೇನ್ ಮಾಡ್ತಾ ಇದ್ದೀರಾ? ನಾನು ಎಲ್ಲಿ ತೆಗಿತಾ ಇದ್ದೀನಿ, ಸರಿಯಾಗಿ ಇಡ್ತಾ ಇದ್ದೀನಿ ಅಷ್ಟೇ. ಹೌದಾ? ಸರಿ ಸರಿ. ಅಯ್ಯೋ, ಎಲ್ಲೋಯ್ತಾ ಇದ್ದೀರಾ? ಲೈಟ್ ಆಫ್ ಮಾಡಕ್ಕೆ. ಏನು, ಲೈಟ್ ಆಫ್ ಮಾಡ್ತಾ ಇದ್ದೀರಾ? ನೋಡಿ, ನಿಮ್ ದಮ್ಮಯ್ಯ ಅಂತೀನಿ, ನನಗೆ ಕತ್ಲು ಅಂದ್ರೆ ಸ್ಯಾನೆ ಭಯ. ಲೇಟ್ ಮಾತ್ರ ಆಫ್ ಮಾಡಬೇಡಿ. ನಾನ್ ಇದೀನಲ್ಲ, ಇನ್ನೇನಕ್ ಭಯ? ಅಯ್ಯೋ, ನೀವಿರತ್ಕೆಯಾ? ಅರ್ಥ ಆಯ್ತು ಬಿಡಿ.
ಯಾರಿಗೆ ಭಯ ಮೇಡಮ್ ಅವರೇ? ನೋಡಿ, ಭಯ ಅನ್ನೋದು ನಮ್ಮ ಜಾಯಮಾನದಲ್ಲೇ ಇಲ್ಲ. ಗೊತ್ತು ಬಿಡಿ. ರಂಗೇಗೌಡ್ರೆ, ನಿಮ್ಮನ್ನ ಹೊಡಿಯಕ್ 10 ಜನ ಬಂದ್ರೆ ಭಯ ಪಡ್ತೀರಾ? ನಾವು ಭಯ ಪಟ್ಟೆವ. ನೋಡಿ, ನಮ್ಮ ಎದುರುಗಡೆ ಬಂದ್ರೆ ನಮ್ಗೆ ಹೊಡ್ಯಾಕ್ ಬಂದವ್ರು ಭಯ ಪಟ್ಕೊಂಡು ಹೋಗ್ಬೇಕು ಅಟೆಯ. ಹೌದಾ? ಮತ್ತ ಅವತ್ ರೌಡಿಗಳು ಬಂದಾಗ ಮತ್ತ್ಯಾಕೆ ಭಯ ಪಟ್ರಿ? ಅದು ಅವತ್ತ ಆ ಮನ್ಸ ನಿಮ್ ಕುಸ್ಕಿ ಹತ್ರ ಚಾಕ ಇಟ್ಟಿದ್ದ ನೋಡಿ ಮೇಡಮ್ ಅವರೇ, ಅದನ್ನ ನೋಡಿ ನನ್ಗೆ ಭಯ ಆಯ್ತು ಆಟೆಯ. ಅವತ್ತೇನಾನ ನಾನು ಒಬ್ನೇ ಇದ್ದಿದ್ರೆ ಅವತ್ತಾಯ್ತಿದ್ದಿದ್ದೆ ಬೇರೆ. ಗೊತ್ತಾಯ್ತು ಬಿಡಿ. ಮತ್ತೆ ಇನ್ನೊಂದು ಪ್ರಶ್ನೆ, ನೀವೊಬ್ರೇ ಹೋಗ್ಬೇಕಾದ್ರೆ ಹುಲಿ ಬಂದ್ರೆ ಹೆದರೋದಿಲ್ವಾ? ಮೇಡಮ್ ಅವರೇ, ನಾವು ಭಯ ಪಟ್ವಿ ಅಂದ್ರೆ ಹುಲಿ ನಮ್ಮನ್ನು ತಿಂದಾಕ್ ಬಿಡ್ತದೆ. ಅದಕ್ಕೆ ಅದ್ ನಮ್ಮ ಎದುರುಗಡೆ ಬಂದು ನಿಂತ್ರು ನಾನು ಭಯ ಪಡಕ್ಕಿಲ್ಲ. ರೌಡಿಗಳು ಬಂದ್ರೆ ಭಯ ಪಡಲ್ಲ, ಹುಲಿ ಬಂದ್ರೂ ಭಯ ಪಡಲ್ಲ, ಮತ್ತೆ ನಾನ್ ಹತ್ರ ಬಂದ್ರೆ ಯಾಕೆ ಭಯ ಪಡೋದು?